ನಮಸ್ಕಾರ. ಇವತ್ತೇನು ಘಾಟಿ ಸುಬ್ರಹ್ಮಣ್ಯ ಅಂತಾರಾಜ್ಯ ದನಗಳ ಜಾತ್ರೆ ದೊಡ್ಡ ಮಟ್ಟದಾಗಿ ಹೋದ ಈ ಸತಿ ಇನ್ನೂ ಹೆಚ್ಚಿಗೆ ರಾಸುಗಳು ಬರೋದ್ರಿಂದ ಹೋದ ಸತಿ ಏನು ನಾವು ಕೊಡುಗೆ ಕೊಟ್ಟಿದ್ದೀವಿ ದನಗಳ ಜಾತ್ರೆಗೆ, ಯಾಕಂದರೆ ದೂರದಿಂದ ತಾಲೂಕಿಂದ ಬರ್ತಾರೆ, ಬೇರೆ ಜಿಲ್ಲೆಗಳಿಂದ ಬರ್ತಾರೆ ರೈತರು, ಎಕ್ಸ್ಪೆಷಲ್ ಹಳ್ಳಿ ರೈತರು. ಆ ದೃಷ್ಟಿಯಿಂದ ಅವ್ರಿಗೆ ಮೂಲಭೂತ ಸೌಕರ್ಯಗಳು ನಾವು ಏನು ಕಲ್ಪಿಸೋಕೆ ಆಗುತ್ತೆ, ಒಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿ ರೈತರು ಉಳಿಸ್ತಕ್ಕಂಥದ್ದೇ ನಮ್ಮ ಅಜೆಂಡಾ ಆಗಿರೋದ್ರಿಂದ ಹಳ್ಳಿ ರೈತರನ್ನ ಗುರುತಿಸಿ ಅವ್ರನ್ನ ಬೆಂತಟ್ಟ ಅಂತ ಕೆಲಸ ಮಾಡೋದ್ರಿಂದ ದೃಷ್ಟಿ ಇಟ್ಕೊಂಡು ನಾವು ಈ ಸತಿ ಏನು ಮಾಡಿದ್ದೀವಿ ಅಂದರೆ ಉಚಿತವಾಗಿ ಹುಲ್ಲು ಏನು ಹೋದ ಸತಿ ನಾವು ಕೊಟ್ವಿ ಅದೇ ಥರನೇ ಈ ಸತಿನೂ ಇರುತ್ತೆ, ಉಚಿತವಾಗಿ ಹುಲ್ಲು ಕೊಡ್ತೀವಿ. ಆಮೇಲೆ ನೀರಿನ ವ್ಯವಸ್ಥೆ ಇರ್ತದೆ. ಅದೇ ಥರ ಈ ಸರಿ ನೈಟಲ್ಲಿ ಹಳ್ಳಿ ಕಾರ್ ಫ್ಯಾಷನ್ ಶೋ ಅಂಥೇಳಿ ನಾವು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಯಾಕಂದರೆ ರೈತರು ಮೆರೆಸ್ತಕ್ಕಂಥ ಕೆಲಸ ಯಾವುದೇ ಒಂದು ವೇದಿಕೆಗಳಲ್ಲ ಆಗೋದಿಲ್ಲ. ದೃಷ್ಟಿ ಇಟ್ಕೊಂಡು ನಾವೇನು ಮಾಡಿದ್ದೀವಿ, ಈ ಸತಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ರೈತರು ಮೆರೆಸ್ಬೇಕು, ಹಳ್ಳಿ ರೈತರು ಮೆರೆಸ್ಬೇಕು. ನಮ್ಮ ಅಜೆಂಡಾ ಇರೋದು ರೈತರನ್ನ ಮೆರೆಸ್ತಕ್ಕಂಥ ಕೆಲಸ ಮಾಡಬೇಕು. ದೃಷ್ಟಿ ಇಟ್ಕೊಂಡು ನಾವು ಈ ಸತಿ ಹಳ್ಳಿ ಕಾರ್ ಫ್ಯಾಷನ್ ಶೋ ಅಂತೇಳಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಹಿನ್ನೆಲೆ ಇಟ್ಕೊಂಡು ಏನು ಮೊದಲನೇದಾಗಿ ಬೀಜದೋರಿ ಮಾಡ್ತೀವಿ, ಆಮೇಲೆ ಹಸುಗಳು ಮಾಡ್ತೀವಿ, ಆನಂತರ ಓರಿಗಳನ್ನ ಮಾಡ್ತೀವಿ. ಒಂದು 4-5 ಟೈಪ್ಸ್ ಮಾಡ್ತೀವಿ. ಎಲ್ಲರಿಗೂ ನಮ್ಮ ಒಂದು ಗಿಫ್ಟ್ ಇರುತ್ತೆ ಅಷ್ಟೇ, ಯಾವುದೇ ರೀತಿ ಬಹುಮಾನ ಎಲ್ಲ ಅನೌನ್ಸ್ಮೆಂಟ್ ಮಾಡಲ್ಲ. ಯಾಕಂದರೆ ಒಬ್ಬ ರೈತ ಮಿನಿಮಮ್ ಆಗಿ ಯಾವ ಹಸು ಸಾಕಬೇಕು ಆ ಹಸು ಸಾಕ್ತಾನೆ. ಒಬ್ಬ ದುಡ್ಡಿರೋನು ಯಾರು ಹಸು ಸಾಕ್ತಾನೆ ಆ ಹಸು ಸಾಕ್ತಾನೆ. ಹಾಗಾದರೆ ನಾವು ದುಡ್ಡಿರೋರಿಗೆ ಫಸ್ಟ್ ಪ್ರೈಸ್ ಕೊಟ್ಟರೆ ಇಲ್ಲೇ ಮೂಲ ಹಳ್ಳಿ ರೈತ ಏನಾಗ್ತಾನೆ, ಅವನ ಹತ್ರ ದುಡ್ಡಿರಲ್ಲ. ದೃಷ್ಟಿ ಇಟ್ಕೊಂಡು ನಾವು ಎಲ್ಲರೂ ಸಮಾನರು, ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ ಅಂಥೇಳಿ ಎಲ್ಲರೂ ಬರ್ತಕ್ಕಂಥ ಎಲ್ಲ ಸ್ಪರ್ಧೆಗೆ ಏನು ನಮ್ಮ ಕಾಂಪಿಟೇಷನ್ಗೆ ಬರ್ತಾರೆ ಅಂಥವ್ರಿಗೆಲ್ಲ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟನ್ನು ನಾವು ಅರೇಂಜ್ ಮಾಡ್ತೀವಿ ಅಂಥೇಳಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ತಾಯಿದ್ವಿ ಏನೋ ಗಿಫ್ಟ್ ಅಂತ. ಅದು ಮುಂದಿನ ತಿಂಗಳಲ್ಲಿ ನಾವು ಹೇಳ್ತೇವೆ. ನಾವು ಹೇಳ್ತಕ್ಕಂಥದ್ದು ರೈತರು ಮೆರೆಸ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದರೆ ಈ ಘಾಟಿ ಸುಬ್ರಹ್ಮಣ್ಯ ಅನ್ನೋದು ಇತಿಹಾಸ ಉಳ್ಳಂಥದ್ದು. ಇಡೀ ನಮ್ಮ ಭಾರತದಲ್ಲಿ ಇದೇ ಆದಂಥ ಒಂದು ಇತಿಹಾಸ ಇದೆ. ಆ ಇತಿಹಾಸನ ಮುಂದಿನ ತಿಂಗಳಲ್ಲಿ ಉಳಿಸ್ಬೇಕು. ಯಾಕಂದರೆ ಬರ್ತಾ ಅದು ಹೊರಟೋಗ್ತಾ ಇದೆ. ಇಂಥ ಒಂದು ವೇದಿಕೆಗಳು, ಇಂಥ ಒಂದು ಜಾತ್ರೆಗಳಲ್ಲಿ ರೈತರ ಒಂದು ಕಷ್ಟಕ್ಕೆ ಸ್ಪಂದಿಸಿ ರೈತರಿಗೆ ಏನೋ ಮೂಲಭೂತ ಸೌಕರ್ಯಗಳು ನಾವು ಕೊಡ್ಬೋದು ಅಂಥದ್ದು ಕೊಟ್ಟರೆ ರೈತರಿಗೆ ಇನ್ನೂ ಹುಮ್ಮಸ್ಸು ಬರುತ್ತೆ. ಬೇರೆ ಜಾತ್ರೆಗಳಲ್ಲಿ ಈಗ ಒಂದು ಘಾಟಿ ಸುಬ್ರಹ್ಮಣ್ಯ ಜಾತ್ರೆದಲ್ಲಿ ಈ ಥರ ಮಾಡಿದ್ದಾರೆ ಅಂಥೇಳಿ ಬೇರೆ ಜಾತ್ರೆಗಳಲ್ಲಿ ಹೇಳ್ಕೊಂಡಾಗ ಅವ್ರಿಗೂ ಕೂಡ ಆ ಭಾಗದಾಗಿರ್ತಕ್ಕಂಥ ರೈತರು ಎಲ್ಲ ಒಗ್ಗಟ್ಟಾಗಿ ಇಂಥ ಒಂದು ಕಾರ್ಯಕ್ರಮಗಳು ಅಲ್ಲೂ ರೂಪಿಸಿದಾಗ ಆಗ ಹಳ್ಳಿಕಾರ ಆಟೋಮೆಟಿಕ್ಕಾಗಿ ಉಳಿತದೆ, ಹಳ್ಳಿ ರೈತರು ಆಟೋಮೆಟಿಕ್ಕಾಗಿ ಉಳಿತಾರೆ. ಫಸ್ಟ್ ಹಳ್ಳಿ ರೈತರು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ನಾವು ಆ ಕೆಲಸ ಮಾಡಬೇಕು ಅಂದರೆ ಇಂಥ ಜಾತ್ರೆಗಳಲ್ಲಿ ನಾವು ಹಳ್ಳಿ ರೈತರಿಗೆ ಏನೆಲ್ಲ ನಾವು ಸೌಕರ್ಯಗಳು ಕೊಡ್ಬೋದು ಅಂಥೇಳಿ ನಾವು ಯೋಚನೆ ಮಾಡಿದಾಗ ಇವೆಲ್ಲ ಕೊಡ್ಬೋದು ಅಂಥೇಳಿ ನಾವು ನಿರ್ಧಾರವನ್ನು ತಗೊಂಡಿದ್ದೀವಿ. ಅದೇ ರೀತಿ ಇಲ್ಲಿ ನಮ್ಮ ಜಾತ್ರೆಯ ಇತಿಹಾಸ ಉಳ್ಳೋದಾದರೆ ನಮ್ಮ ತಾತನ ಕಾಲದಿಂದ ನಾವು ನೋಡ್ಕೊಂಡು ಬಂದಿರೋದು. ಯಾಕಂದರೆ ನಮ್ಮ ತಾತ ಮೊದಲು ಇಲ್ಲಿ ಸುಂಕ ವಸೂಲು ಟೆಂಡರನ್ನು ತೊಗೊತಾಯಿದ್ರು. ಅವಾಗಿಂದ ನಾವು ಈಗ ಈ ಜಾತ್ರೆಗೆ ಬರ್ತಾ ಇರೋದು, ಇವತ್ತಿಂದ ಅಲ್ಲ. ನಮ್ಮದು ಕೂಡ ನಮ್ಮ ತಾತ ಇದ್ದಾಗ ಒಂದು 100 ಹಸುಗಳು ಸಾಕಿದ್ರು. ಈಗ ಬರ್ತಾ ಕಮ್ಮಿ ಆಗ್ತಾಯಿದೆ. ಅದಕ್ಕೆ ಏನು ಕಾರಣ ಆಗಿರ್ಬೋದು ಅಂದರೆ ಇದೇ ಕಾರಣ. ದೃಷ್ಟಿ ಇಟ್ಕೊಂಡು ನಾವೇನು ಮಾಡಬೇಕು, ಮುಂದಿನ ತಿಂಗಳಲ್ಲಿ ಈ ಸತಿ ಒಂದು 5,000 ಬಂದರೆ ಮುಂದಿನ ಸಲ 6,000 ಬರೋ ಥರ ರೀಚು ಏನು ಮಾಡ್ಬೋದು. 6,000 ಬರೋದಕ್ಕೆ ದನಗಳು ನಾವು ಏನೆಲ್ಲ ಕಾರ್ಯಕ್ರಮಗಳು ಮಾಡ್ಕೋಬೇಕು ಅನ್ನೋ ಒಂದು ಯೋಜನೆಗಳನ್ನ ನಾವು ಹಾಕ್ಕೊತೀವಿ.